ಅವ್ರಪ್ಪ ನೋಡಿ ಅವ್ರಮ್ಮ ಹೆಂಗಾರು ಪಡ್ಕೊಳ್ಳಿ ನನ್ ಪಾಡಿ ನಾನು ಗಾಡಿ ಓಡಿಸ್ತೀನಿ ಅಂತ ಓಡಿಸ್ತಾರೆ. ಇದ್ ನೋಡಿ ಲವ್ ಪಟ್ರ ನಮ್ಮಪ್ಪನ ತೋರೆ ಇಂಥವ್ರನ್ನೆಲ್ಲ ಕಟ್ಕೊಂಡು ನಮ್ಮಮ್ಮ ಸರಿ ಅಂತ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತಿನ ವ್ಲಾಗು ನಾನು ನಮ್ಮ ಅಕ್ಕನ ಮನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸರಿ ನೋಡಿ, ನಮ್ಮ ಅಕ್ಕ ರೆಡಿ ಆಗ್ತಿದ್ದಾಳೆ. ನಮ್ಮ ಶಿಷ್ಯ ನೋಡಿ, ಶಿಷ್ಯ ಹಾಯ್ ಮಾಡು ಶಿಷ್ಯ. ಸೊ ಗೈಸ್, ಇವತ್ತೆಲ್ಲ ನಮ್ದು ಫ್ಯಾಮಿಲಿ ಔಟಿಂಗ್ ಇದೆ. ನಮ್ಮ ಅಕ್ಕಂದು ಫೋಟೋಶೂಟ್ ಇದೆ. ಇವತ್ತೆಲ್ಲ ನಮ್ಮ ಫ್ಯಾಮಿಲಿ ಔಟಿಂಗ್ ಹೋಗ್ತಾ ಇದೀವಿ. ನಮ್ಮ ಅಕ್ಕಂದು ಫೋಟೋಶೂಟ್ ಇದೆ, ಸೊ ಅದಕ್ಕೆ ಹೋಗ್ತಾ ಇದೀವಿ. ನೋಡಿ ನಮ್ಮಮ್ಮ ಸರಿತಾ ಅಂತ, ನಮ್ಮ ಅಣ್ಣ ಸರಿತಾ ಅಂತ. ನನ್ನ ಮಕ್ಕಳು ಶಿಷ್ಯ ಹಾಯ್ ಮಾಡಿ ಶಿಷ್ಯ. ಮತ್ತೆ ಹಾಯ್. ನಮ್ಮ ಅಕ್ಕ ರೆಡಿ ಆದರು, ನಮ್ಮ ಅಣ್ಣನೂ ರೆಡಿ ಆಗ್ತಾರೆ. ಆದರೆ ಅವ್ರು ಬರಲ್ಲ, ಅವ್ರು ಆಫೀಸ್ಗೆ ಹೋಗ್ತಿದ್ರೆ. ಸೊ ನಾನು, ಈ ನಮ್ಮಪ್ಪ, ಅದು ನಮ್ಮ ತಂಗಿ. ಹಾಯ್ ಮಾಡಿ. ಸೊ ಬನ್ನಿ ಎಲ್ಲ ಹೋಗುವ. 7:30 ರೆಡಿ ಆಗ್ತಿರೋದು ಗೈಸ್. 10:00 ಆಯ್ತು ಟೈಮ್ ನೋಡಿ. 10:00 ಇಂಥವ್ರನ್ನೆಲ್ಲ ಕಟ್ಕೊಂಡು 7:30 ರೆಡಿ ಆಗ್ತಿದೀವಿ, ಇನ್ನೂ ರೆಡಿ ಆಗಿಲ್ಲ. ಸೊ ಬನ್ನಿ ಹೋಗುವ. 3 ಅವರ್ ತಗೊಂಡಿದ್ದೀರಾ? 3 ಅವರ್ ಫೈನಲಿ ಹೋಯ್ತು ಎಲ್ಲ. ನಾವು ಹೋಗ್ತಾ ಇದೀವಿ ಲೊಕೇಶನ್ಗೆ. ಬನ್ನಿ ಲೊಕೇಶನ್ ಸಿಗ. ಬಾಯ್. ಲೊಕೇಶನ್ ಇದೇ ನಿಂಗೆ ಮಾತಾಡ್ತೀಯಾ? ಮಾತಾಡ್ರಿ ನೀವು. ಚೆನ್ನಾಗಿ ಮಾತಾಡ್ಬೇಕು, ಅದ್ರಲ್ಲಿ ಏನೈತೆ ಅನ್ನೋದೇನಕ್ಕೆ? ಒಳ್ಳೆ ಇನ್ನೇನ್ ಮಾತಾಡೋಣ? ಒಳ್ಳೆ ಚೆನ್ನಾಗಿ ಮಾತಾಡ್ಬೇಕು. ಅದೇ ಒಳ್ಳೆ ಚೆನ್ನಾಗಿ ಮಾತಾಡ್ರಿ. ಈಗ ನಾನೇನ್ ಮಾತಾಡ್ಲಿ? ಒಳ್ಳೆ ಆಯ್ ಹುಡುಗರ ಹುಡುಗಿರ ಅನ್ಬೇಕಾ ಇನ್ಮೇಲಿಂದ? ಅನ್ನಂಗಿಲ್ಲ. ಹಾ, ಫುಲ್ ಜಾಮ್, ಟ್ರಾಫಿಕ್ ಜಾಮ್, ಬ್ರೆಡ್ ಜಾಮ್. ಬನ್ನಿ ಹೋಗುವ. ಅಂದ್ರೆ ನಾನು ಅಂತ ಅವತ್ತ ಹೇಳಿ ಅಕ್ಕ ಇಲ್ಲಕ್ಕ ಹಿಂಗ್ ಮಾತಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಯಾರು ಹೆಂಗಾರ ಬಗಳ್ಕೊಳ್ಳಿ, ಭಗವಂತ ಅವ್ರ ಜಾಗಕ್ಕೆ ನಾವೇನ್ ಬರಲ್ಲ, ನಮ್ ಜಾಗಕ್ಕೆ ಅವ್ರ ಯಾಕೆ ಬರ್ತಾರೆ? ಹೋಗ್ತಾ ಇದೀವಿ. ನಿಜ ಸ್ವರೂಪ ಗೈಸ್ ನೋಡ್ಕೋಬಿಡಿ. ಎಲ್ಲ ಅಮ್ಮ ನಿಜವಾಗ್ಲೂ ಎಲ್ಲೋದ್ರು ಮುಂದೆ ಮಾತ್ರ ಸುಮ್ಮನೆ ಪೋಸ್ಟ್ ಕೊಡ್ತಾರೆ ಅಷ್ಟೇ. ಸಾಫ್ಟ್ ಇನ್ನೋಸೆಂಟ್ ಅಮ್ಮ ನಮ್ಮ ಪ್ರಯಾಣದ ಸಾಫ್ಟ್ ಅಲ್ಲ ಗುರು. ಸಾಫ್ಟ್ ನಿಮ್ಮಮ್ಮ ಹತ್ತಿಗಿಂತ ಸ್ಮೂತ್. ಅವ್ರಿಗೂ ಬರ್ಬೇಕು ಅಂತ ಇತ್ತದ ನನ್ನ ಮಕ್ಳು ತಂದು ಈ ಕಂಡೋನ್ ಮೆಟ್ ತಿನ್ನಕ್ಕೆ ಆಸೆ ಅವ್ರಿಗೆ. ಅವ್ರ ಹಬ್ದಿದ್ದೆಲ್ಲ ಹಂಗೆ ಕೊಟ್ಬಿಡ್ತಾರೆ. ವೇಣುಗೋಪಾಲಿಗೆ ಹುಟ್ಟಿರೋ ತಗೊಳ್ಳಿ ಬಿಡು, ಬಂದು ನೋಡ್ತೀನಿ ನಾನು. ಇವನ್ಗೆ ಗೈಸ್ ಬೈತಿರೋದು ಅವ್ರ ವೇಣುಗೋಪಾಲ್ ಕೊಟ್ರ ಗೈಸ್. ಅದೇ ಅಲ್ಲ, ನಾನು ಹಂಗೆ ಹೇಳೋದು ಏನ್ ಗೊತ್ತಾ, ತಪ್ಪು ವಿಷಯ ಇದೆಯಾ ನಿನ್ನ ಹತ್ರ ತುಂಬಾ ಉದ್ವಿಗ್ನ ಆಗಿದೆ. ನಾವೀಗ ಮಾತಾಡ್ಸಲ್ಲ ಅವ್ರನ್ನ. ಈ ಸಿಚುವೇಶನ್ ಟೈಮಲ್ಲಿ ನಾವು ಯಾರು ನಮ್ಮ ಅಮ್ಮನ ಮಾತಾಡ್ಸಲ್ಲ. ಕೆಂಡಮಂಡಲ ಆಗಿದ್ದಾರೆ, ತಾಂಡವ ಆಡ್ತಾರೆ. ಈಗ ತುಂಬಾ ಪ್ರೀತಿ ಬರೋದೇ ಅವ್ರ ಮಕ್ಳ ಮೇಲೆ. ಎಷ್ಟು ಪ್ರೀತಿ ಬರುತ್ತೆ ಅಂದ್ರೆ ನಮ್ಮ ಅಪ್ಪನ ಸಂಬಂಧಿಕರೆಲ್ಲ ಬರ್ತಾರೆ ಮಾತಾಡ್ಬೇಕಾರೆ. ಅರ್ಧ ಗಂಟೆ ಆಯ್ತು ಗೈಸ್, ನಮ್ಮಮ್ಮ ಫೋನಲ್ಲಿ ಮಾತಾಡಿ ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆಯಿಂದ ಮಾತಾಡ್ತಿದ್ದಾರೆ ನೋಡಿ. ಅಲ್ಲ ಪುಟ್ಟು, ನಾನು ಹೇಳೋದು ಅಲ್ಲಲ್ಲ, ನಾನು ಹೇಳೋದೇನು ಅಲ್ಲಿ ನೋಡಿ ಇವ್ರ ರಾಹುಲ್ ಅವ್ರ ಅಪ್ಪ ನೋಡಿ, ಅವ್ರಮ್ಮ ಹೆಂಗಾರು ಪಡ್ಕೊಳ್ಳಿ ನನ್ ಪಾಡಿ ನಾನು ಗಾಡಿ ಓಡಿಸ್ತೀನಿ ಅಂತ ಓಡಿಸ್ತಾರೆ. ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಮಗಳು ನೋಡಿ ಗೈಸ್, ಅವ್ಳು ಶೋಕಿ ನೋಡಿ, ಅವ್ಳು ಶೋಕಿ ನೋಡಿ, ಅವ್ಳು ಶೋಕಿ ನೋಡಿ ಅವ್ರದ್ದು. ಮಗಳು ಹಂಗೆ, ಅಪ್ಪ ಹಿಂಗೆ, ಅಮ್ಮ ಹಿಂಗೆ, ಅಮ್ಮ ಹಿಂಗೆ. ಅಮ್ಮ ಮಕ್ಳಿಗೋಸ್ಕರ ಆಸ್ತಿ ಆಸ್ತಿ ಅಂತ ಹುಡುಕ್ತವೆ. ಇವ್ರು ನೋಡ್ರಿ ಹೆಂಗ್ ಮಾಡ್ತಾರೆ ಶೋಕಿನ. ಶೋಕಿ ಶೋಕಿ ಇರೋದೇ ಶೋಕಿ ಮಾಡಕ್ಕ. ನೀವ್ ಮಾತಾಡ್ತಿರಲ್ಲ, ಗಂಟ್ಲು ನೋವು, ಕಿವಿ ನೋವು, ಕೈ ನೋವು ಏನೋ ಬರಲ್ವಾ? ಮಾತಾಡೋದು ಅಲ್ಲಿ ನಿಮ್ಮಪ್ಪ ಆಸ್ತಿ ತಗೊಂಡು ಯಾವನೋ
ಅವನೇ ಇವನು ಗೈಸ್ ಇನ್ನೂ ಹೋಗ್ತಾ ಇದೀವಿ, ಇನ್ನು ಅರ್ಧ ಗಂಟೆ ತೋರಿಸಿ ಲೊಕೇಶನ್ಗೆ, ಆಮೇಲೆ ಹೋಗಿ ಸಿಗ್ತೀನಿ. ಬಾಯ್. 1 hour ಎಲ್ಲ ಜರ್ನಿ ಮಾಡಿಕೊಂಡು ಇವಾಗ ರೀಚ್ ಆಗಿದ್ದೀವಿ. ಆದರೂ ನಮ್ಮಮ್ಮ ಫೋನಲ್ಲಿ ಮಾತಾಡೋದು ಬಿಡಲ್ಲ. ನಮ್ಮಮ್ಮ ಎಲ್ಲಾದ್ರೂ ಫೋನಲ್ಲಿ ಮಾತಾಡೋದು ಬಿಡಲ್ಲ. ನೋಡಿ ನಮ್ಮ ಅಕ್ಕ ಅವರು ವಾಪಸ್ ಹೋಗ್ತಿದ್ದಾರೆ. ಅವ್ರ ಮಗನಿಗೆ ಹುಷಾರಿಲ್ಲ ನೋಡಿ, ಶಿಷ್ಯಂಗೆ ಭಾರಿ ಹುಷಾರಿಲ್ಲ, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ. ನಮ್ಮ ಅಣ್ಣನೂ ಹೋಗ್ತಿದ್ದಾರೆ. ನಾವೀಗ ಮೇಲೆ ಹೋಗುವ, ಬನ್ನಿ ಹೋಗುವ. ಬಾಯ್ ಮಾಡ್ರಿ ಹಂಗೆ, ಬಾಯ್ ಬಾಯ್. ಇಳಿರಿ ಕಮಾನ್. ಇಳಿರಿ ಹೋಗ್ರಿ. ಈಗ ಲೊಕೇಶನ್ ರೀಚ್ ಆಗಿದ್ದೀವಿ. ಬನ್ನಿ ನಮ್ಮ ಅಣ್ಣನ ತೋರ್ಸ. ನಮ್ಮಣ್ಣ ಬಂದ ನೋಡಿ. ನೋಡಿ ಇದೆ ಸೆಟ್ಟು. ನಮ್ಮ ಅಕ್ಕ ರೆಡಿ ಆಗ್ತಿದ್ರು ಒಳಗಡೆ. ಆಮೇಲೆ ಸಿಗ. ಬಾಯ್ ಬಾಯ್. ಹಾಯ್ ಮಾಡೋಣ ಹಂಗೆ ಬರ್ತೈತೆ. ನಕ್ಕು ಅವು ನಾನು ನಿಮ್ದ ಅವ್ರದ ನಡಿಯಲೇ ಅಂದೆ. ಅದಕ್ಕೆ ತಗೋ ಇನ್ನೂ ಕಾಯ್ತಾ ಇದ್ದೀವಿ. ನಮ್ಮ ಅಕ್ಕ ರೆಡಿ ಆಗ್ತಿದ್ದಾರೆ. ಅವ್ರು ಬಂದ್ಮೇಲೆ ಫೋಟೋ ಶೂಟ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೋಡಿ ಅಂತ ಗೈಸ್, ನೋಡಿ ಲೊಕೇಶನ್ ಬಂದಿದ್ದೀವಿ. ನಮ್ಮ ಹುಡುಗರು ಜೀವನ ನೋಡಿ. ನಮ್ಮ ಅಣ್ಣ ಪಾಪ 1 ಅವರಿಂದ ಕಾಯ್ತವನೆ. ಅಣ್ಣ ಎಷ್ಟು ಅವರ್ ಆಯ್ತಣ್ಣ? 1 hour ಆಯ್ತು. ಇನ್ನೂ ಕಾಯ್ತಾನೆ ಇದ್ದೀವಿ, ಇನ್ನೂ ರೆಡಿಯಾಗಿಲ್ಲ. ನೋಡಿ ಸೆಟ್ ನೋಡಿ ಚೆನ್ನಾಗಿದೆ ಅಲ್ಲ. ನಮ್ಮಮ್ಮ ನೋಡಿ ಎಲ್ಲೋದ್ರೂ ಫೋನು, ಸೆಲ್ಫಿ, ಫೋನ್. ಕೊಡ್ಸೋಣ ನೈಸ್. ನೋಡಿ ನಮ್ಮಮ್ಮ ಈಗ ಸ್ಟೇಟಸ್ ಹಾಕಿ ರೂಪ್ತಾರೆ ಅಲ್ವಡಿ. ನೋಡಿ ಇನ್ನೊಂದು ಕಡೆ ನಮ್ಮಮ್ಮನ್ನು ಮತ್ತು ನಮ್ಮ ತಂಗಿನೂ ಇವತ್ತು ಹಿಡಿಯೋಕ್ಕಾಗಲ್ಲ, ಯಾವುದೇ ಕಾರಣಕ್ಕೂ ಹಿಡಿಯೋಕ್ಕಾಗಲ್ಲ ಇವತ್ತು. ತಿನ್ನೋಕ್ಕಾಗಲ್ಲ. ನಾನು ನೋಡಿ ಪಾಪ ನಮ್ಮಣ್ಣ, ನಾನು ನಮ್ಮಣ್ಣ ಇನ್ನು ಕೂತಿರ್ಬೇಕಷ್ಟೆ. ಹಾಂ ದೇವ್ರು ಒಳ್ಳೇದು ಮಾಡಿ ಗೈಸ್. ನಮ್ಮಮ್ಮನ ಬ್ಯಾಟ್ರಿ ಡೌನು ಗೈಸ್. ನಮ್ಮಮ್ಮ ಮ್ಯಾಮ್ ಫೋಟೋ ತೆಗಿತವ್ರೆ. ನಮ್ಮೊಬ್ಬ ಮಾಡ್ಕೊಂಡಿದ್ದಾರೆ, ಅದನ್ನು ಫೋಟೋ ತೆಗ್ದವ್ರೆ ನೋಡಿ. ನಮ್ಮಮ್ಮ ಪೋಸ್ ಕೊಡ್ತಿರೋದು ನೋಡಿ. ಇವಳು ನೋಡಿ ನೋಡಿ ನಮ್ಮಮ್ಮ ಇಲ್ಲಿ ನೋಡಿ. ಏನು ಮಮ್ಮಿ ಪೋಸ್ ಕೊಡ್ತಿರೋದು? ನಾನು ನನ್ನ ಪಾಡಿಗೆ ನಾನು ಕೂತಿದ್ದೆ. ಕ್ಯಾಂಡಿಡ್ ಫೋಟೋಸ್ ತೆಗ್ದವ್ರಾ? ಗೊತ್ತಿಲ್ಲಪ್ಪ. ಶೂಟ್ ಸ್ಟಾರ್ಟ್ ಆಗಿದೆ. ನಮ್ಮಣ್ಣ ಅಲ್ಲಿ ರೆಡಿ ಆಗ್ತಿದ್ದಾನೆ. ನಮ್ಮಮ್ಮ ಅಲ್ಲಿ ಕೂತಿದ್ದಾರೆ. ನಾನೀಗ ನಿಂತೀವಿ, ಇಲ್ಲಿ ಬಿಸ್ಕೆಟ್ ನಿಂತಾರೆ ನೋಡಿ. ಅಣ್ಣನೂ ಬಂದ. ನಮ್ಮಪ್ಪ ಹೆಲ್ಪ್ ಮಾಡ್ತವ್ರೆ. ಸ್ಮೈಲ್. ಫೋಟೋ ಶೂಟ್ ಮುಗೀತು. ಅಣ್ಣ ಬಾರಣ ಇಲ್ಲಿ ಹೆಂಗನ್ಸ್ತು? ಚೆನ್ನಾಗಿತ್ತು. ಫುಲ್ ಯಾಕೆ ನಡುಕ್ತಿದ್ರಿ ಯಾಕೆ? ಸೊ ಗೈಸ್ ನೆಕ್ಸ್ಟ್ ಕಾಸ್ಟ್ಯೂಮ್ ಚೇಂಜು. ನಮ್ಮಣ್ಣ ಭಗವದ್ಗೀತೆ ಹೇಳ್ತಾನೆ. ನಮ್ಮ ಅಕ್ಕನಿಗೆ ತುಂಬ ಹೊಟ್ಟೆ ಸಿಕ್ಕಿತ್ತು ಅಂದ್ಬಿಟ್ಟು ಸೊ ಅವರಿಗೆ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಶೂಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹೋಗುವ. ರಿಂಗ ರೂಸಾ. ಈಗ ಅರ್ಧ ಶೂಟ್ ಮುಗಿಸಿ ಟೈಮ್ ಆಲ್ರೆಡಿ 3 ಗಂಟೆ ಆಗಿದೆ. ಎಲ್ರಿಗೂ ಹೊಟ್ಟೆ ಸಿಕ್ಕೈತೆ ಅಂದ್ಬಿಟ್ಟು ನೋಡಿ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ. ಬನ್ನಿ ಊಟ ಮಾಡೋಣ. ಗೈಸ್ ನಮ್ಮಪ್ಪ ನೋಡ್ರಿ ಗೈಸ್, ಇದಕ್ಕಿಂತ ಹೀರೋ ಬೇಕಾ ಗೈಸ್? ಅದಕ್ಕಿಂತ ಹೀರೋ ಫೋಟೋ ಶೂಟ್. ಮಮ್ಮಿ ಇದ್ ನೋಡಿ ಲವ್ ಪಟ್ರ ನಮ್ಮಪ್ಪನ. ಬೇಗ ನಿಂತ್ಕೊಳ್ರಿ, ಹೋಗ್ರಿ. ನಿಂತ್ಕೊಳ್ರಿ. ಇವಾಗ ಶೂಟ್ ಎಲ್ಲ ಮುಗಿಸಿ ಟೈಮ್ 5:04 ನೋಡಿ. ಪ್ಯಾಕಪ್ ನೋಡಿ.
ಫುಲ್ ಸುಸ್ತಾಗಿ ಫುಲ್ ಟೈರ್ಡ್ ಆಗಿದ್ದೀವಿ. ಸೊ ಬನ್ನಿ ಎಲ್ಲ ಹೋಗ್ತೀವಿ. ಮ್ಯಾಮ್ ನಾನು ಕೇಳ್ತಾ ಇದ್ದೀನಿ ಹೆಂಗನ್ಸ್ತು ನಮ್ಮ ಫ್ಯಾಮಿಲಿ ಹೇಳಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ನೀವು ನಾನು ಹೆಂಗ್ ಮಾಡಿದೆ ಅಂತ ನೀವು ಹೇಳ್ಬೇಕು. ಮ್ಯಾಮ್ ನಿಮ್ಮ ಬಗ್ಗೆ ಬಿಡಿ ಮ್ಯಾಮ್, ನೀವು ಒಂಟಿ ಸಲಗ ಥರ ಹುಲಿ ಥರ ಮಾಡಿದ್ದೀರಾ. ಸೊ ಮ್ಯಾಮ್ ಮಸ್ತಾಗಿ ಫೋಟೋಸ್ ತೆಗ್ದಿದ್ದಾರೆ ನೋಡಿ. ಹಾಯ್ ಮಾಡಿ ಮ್ಯಾಮ್ ಹಂಗೆ. ಸೊ ನೋಡಿ ಕಾಸ್ಟ್ಯೂಮ್ಸಿಂದ ಪ್ರಾಪ್ಸ್ವರೆಗೂ ಎಲ್ಲ ಮ್ಯಾಮೇ ತೊಗೊಳೋದು ಇನ್ಚಾರ್ಜು. ಒಂಟಿ ಸಲಗ ಥರ ಮ್ಯಾಮು. ಸೊ ಚೆನ್ನಾಗಿ ಮಾಡ್ತಾರೆ. ಸೊ ನಿಮಗೆ ಯಾವ್ದಾದ್ರು ಫೋಟೋ ಶೂಟ್ ಬೇಕು ಅಂದರೆ BTM ಲೇಔಟ್ ಹತ್ರ ಬನ್ನಿ. ಮ್ಯಾಮ್ ಹೆಸರು ಶಾರ್ಟ್ ಬೈ ಯಶಸ್ವಿನಿ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡಿ. ಓಕೆ ಬಾಯ್ ಹೇಳಿ ಮ್ಯಾಮ್. ಥ್ಯಾಂಕ್ ಯು ಬಾಯ್ ನೋಡಿ ನಮ್ಮ ಪರಿಸ್ಥಿತಿ ಲಾಸ್ಟಿಗೆ ನಮ್ಮ ಕೈಯಲ್ಲಿ ಲಗೇಜ್ ಕೊಟ್ಟು ಈಗ ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಪ್ಯಾಕಪ್ ಮಾಡಿಕೊಂಡು. ಸೊ ಅದನ್ನು ಹೋಗುವ. ಹಾಂ ಹೆಂಗನ್ನಿಸ್ತು ಫೋಟೋ ಶೂಟು? ಸೂಪರ್. ನಿಮಗೆ ಫೋಟೋ ಶೂಟ್ ಮಾಡಿಸ್ಕೊಂಡವ್ರನ್ನ ಕೇಳೋ. ಹಾಂ ಹೆಂಗನ್ನಿಸ್ತು? ಫುಲ್ ಟಯರ್ಡು. ಸಂತೋಷಕ್ಕೆ ಕೈ ಕಾಲು ಎಲ್ಲ ಊದ್ಕೊಬಿಟ್ಟಿದ್ದೇವೆ. ಇಲ್ಲ ಆಕ್ಚುಲಿ ಚೆನ್ನಾಗಿ ತೆಗೆದ್ಲು ಅಂದ್ರೆ ಮೇಲೆ ಚೆನ್ನಾಗಿ Response. ಅಮ್ಮ ರೆಸ್ಪಾನ್ಸ್ ಚೆನ್ನಾಗಿ ಮಾಡೋದು. ಎಲ್ಲಾದನ್ನು. ಬಟ್ ಒಂದೇ ಒಂದು ಬೇಜಾರಂದ್ರೆ ಏನು ಬೇಜಾರು? ದಿವ್ಯಾ ಶರತ್ ಬಂದು ಹೋದ್ರಲ್ಲ, ಅದು ತುಂಬಾ ಬೇಜಾರು. ಅವ್ರು ಏನ್ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಗೊತ್ತಾ ಅವರು. ಅದಕ್ಕೆ ಹೋಗಿ ಅಯ್ಯೋ ಭಗವಂತ. ಬೈಕ್ ಅದಕ್ಕೆ ಹೋಗಿ ಮಕ್ಕಳು ಮೇಕಪ್ ನೋಡಿ. ಏಷ್ಯನ್ ಪೇಂಟ್ಸ್ ಗೊತ್ತಾ? ಏಷ್ಯನ್ ಪೇಂಟ್ಸ್ ಪಾರ್ಟ್ 2 ಇದು. ಅಲೋ ಅವಳು ನೋಡಿ ನಾನೇ ಸ್ಮಾರ್ಟ್ ಆಗಿದ್ದೀನಿ. ಇದು ನೋಡಿ ಏಷ್ಯನ್ ಪೇಂಟ್ ಸೀ ಶೂಟ್ ಮುಗಿಸ್ಕೊಂಡು ಸ್ವಲ್ಪ ಏನೋ ತಿನ್ನೋಕ್ಕೆ ಅಂತ ನಾವು ಫಿಶ್ ತಿನ್ನಕ್ಕೆ ಬಂದಿದ್ದೀವಿ. ಫಿಶು ನೋಡಿ, ಫಿಶ್ ಗೈಸ್ ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ಮನೆಗೆ ರೀಚ್ ಆಗೋದು ತುಂಬ ಲೇಟ್ ಆಯಿತು. ಸೊ ಅದಕ್ಕೆ ನಾವು ನಮ್ಮಮ್ಮ ನಮ್ಮಪ್ಪ ನಮ್ಮ ತಂಗಿ ಎಲ್ಲ ಅಣ್ಣ ಮನೇಲಿದ್ದೀವಿ. ನೋಡಿ ಊಟ ಮಾಡಿಸಿದವ್ರೆ. ಯಾವಾಗ ಒಂದ್ಸತಿ ಅದೇ ಇದಕ್ಕೆ ಹೋಗಿದ್ನಲ್ಲಕ್ಕ, ಕಂಚಿಗೆ ಅದು ಯಾಕೆ ಕೆಲ್ಸಕ್ಕೆ ಹೋಗಲ್ಲ. ಐ ನಾಟ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್. ಗೈಸ್ ಇವತ್ತಿನ ಡೇ ಇಷ್ಟೇ. ಸೊ ನಿಮಗೆ ನಮ್ಮ ಫ್ಯಾಮಿಲಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ದೆನ್ ನೋಡ್ತೀರಿ, ನಗ್ತೀರಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಟಾಟಾ, ಟೇಕ್ ಕೇರ್, ಬಾಯ್.